ವಾಸ್ತವ ಹಿಂಗಿದೆ. ಇನ್ನೂ ಒಂದು ನಿಮ್ಗೆ ಆಶ್ಚರ್ಯ ಆಗುವಂತ ವಾಸ್ತವ ಇದೆ. ಮೋದಿಗೆ ಆಶ್ಚರ್ಯ ಆಗಲ್ಲ, ಯಾಕಂದ್ರೆ ಮೋದಿ ಅವರಿಗೆ ಗೊತ್ತಿತ್ತು ಇವೆಲ್ಲ, ಈಗಲೂ ಗೊತ್ತಿದೆ. ಗೊತ್ತಿದ್ದೇ ಅವ್ರು ಸುಳ್ಳು ಹೇಳಿದ್ದು, ಗೊತ್ತಿದ್ದೇ ಹೇಳ್ತಾರಲ್ಲ ಅದನ್ನೇ ಜುಮ್ಲಾ ಅಂತ ಕರೆಯೋದು. ಅದು ಸುಳ್ಳಿಗಿಂತ ಒಂದು ಲೆವೆಲ್ ಮೇಲದು. కాబట్టి ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟು, ಇಂಟ್ರೆಸ್ಟಿಂಗ್ ಆದ ಅನ್ನಕ್ಕಿಂತಲೂ ಮೋದಿಯ ಬಂಡವಾಳವನ್ನು ಬಯಲು ಮಾಡುವಂತ, ಅವರ ಜುಮ್ಲಾದ ಬಂಡವಾಳವನ್ನು ಬಯಲು ಮಾಡುವಂತ ಫ್ಯಾಕ್ಟ್ ಒಂದಿದೆ. ಏನ್ ಗೊತ್ತಾ? ಸ್ವತಃ ಮೋದಿ ಅವರು 12 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು. ಆಮೇಲೆ ಗುಜರಾತ್ ಅಲ್ಲಿ ಕಡೆಯ 25 ವರ್ಷಗಳಿಂದ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ. ಎಲ್ಲಿ ನೋಡಿದ್ರು ಗುಜರಾತ್ ಎಕ್ಸಾಂಪಲ್. ಗುಜರಾತ್ ತರ ಇಡೀ ದೇಶ ಡೆವಲಪ್ ಮಾಡಬೇಕು, ಗುಜರಾತ್ ಮಾಡೆಲ್ ಅಂತ ಮೋದಿ ಅವರು ಈ ಜುಮ್ಲಾ ಮಾತಿದೆಯಲ್ಲ, ಇದನ್ನ ಕೇಳಿದಾಗ ಈ ಮಾಜಿ ಎಂ ಪಿಯ ಮಾತುಗಳು ನೆನಪಿಗೆ ಬರ್ತವೆ. ಸ್ನೇಹಿತರೆ ನಮಸ್ಕಾರ. ಮೋದಿಯವರ ಈ ಜುಮ್ಲಾ ಬಗ್ಗೆ ನಿಮಗೆ ಗೊತ್ತಿತ್ತಾ? ಯಾವ ಜುಮ್ಲಾ? ನಮಗೆ ಗೊತ್ತಿಲ್ಲದೆ ಇರೋ ಜುಮ್ಲಾ ಯಾವುದು ಅಂತ ಯೋಚನೆ ಮಾಡೋಕ್ಕೂ ಮೊದಲು ಜುಮ್ಲಾ ಅಂದ್ರೇನು ಅಂತ ನಿಮ್ಗೆ ಅನೇಕರಿಗೆ ಗೊತ್ತಿರುತ್ತೆ. ಜುಮ್ಲಾ ಅಂದರೆ ಬಣ್ಣವಾಗಿ ಸುಳ್ಳು ಹೇಳಿ ಜನರನ್ನು ನಂಬಿಸಿ ಯಾಮಾರಿಸೋದು, ಜನರನ್ನು ನಂಬಿಸಿ ಮೂರ್ಖರನ್ನು ಹಾಕ್ಸೋದು. ಅದರಲ್ಲೂ ಮೋದಿಯವರ ಜುಮ್ಲಾ ಸ್ಪೆಷಾಲಿಟಿ ಏನು ಅಂತಂದರೆ, ಮೋದಿಯವರ ಜುಮ್ಲಾ ಅಂದರೆ ಸಾರ್ವಜನಿಕ ಸಭೆಗಳಲ್ಲಿ ಸಾವಿರಾರು ಜನ ಸೇರಿರ್ತಕ್ಕಂಥ ಸಾರ್ವಜನಿಕ ಸಭೆಗಳಲ್ಲಿ ಆ ಸಾವಿರಾರು ಜನದ ಎದುರುಗಡೆ ಸಾವಿರಾರು ಜನನು ನಂಬುವಂಥ, ಟಿ ವಿಗಳಲ್ಲಿ ನೋಡ್ತಾ ಇರ್ತಕ್ಕಂಥ ಲಕ್ಷಾಂತರ ಜನನು ನಂಬುವಂಥ ಬಣ್ಣದ ಸುಳ್ಳು ಹೇಳಿ ಜನರನ್ನು ನಂಬಿಸಿ ಮೂರ್ಖರನ್ನಾಗಿ ಮಾಡೋದು ಮೋದಿಯವರ ಜುಮ್ಲಾದ ಸ್ಪೆಷಾಲಿಟಿ. ಅಥವಾ ಟಿ ವಿ ಚಾನೆಲ್ಗಳಲ್ಲಿ ಏನೋ ಮಾತಾಡ್ತಾ ಅಲ್ಲಿ ಬಣ್ಣವಾಗಿ ಸುಳ್ಳು ಹೇಳ್ಬಿಟ್ಟು ಜನರನ್ನು ಆಕರ್ಷಣೆ ಮಾಡಿ ಓಟ್ ಹಾಕಿಸ್ಕೊಂಡು ಜನರನ್ನು ಮೂರ್ಖರನ್ನಾಗಿ ಮಾಡೋದಿದೆಯಲ್ಲ, ಇದು ಮೋದಿಯ ಜುಮ್ಲಾ. ಆದರೆ ಬಹುತೇಕರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಜುಮ್ಲಾ ಇದೆ. ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಈ ರೀತಿಯ ಸತ್ಯಗಳನ್ನು ನಿಮ್ಮ ಮುಂದೆ ಇಡಬೇಕು, ಜನರ ಮುಂದೆ ಇಡಬೇಕು, ಅದರಿಂದ ಜನರನ್ನು ಎಚ್ಚರಿಸಬೇಕು, ಜನರಿಗೆ ವಾಸ್ತವ ತಿಳಿಸ್ಬೇಕು ಅಂತಂದರೆ ನಿಮ್ಮ ಬೆಂಬಲ ನಮಗೆ ಅತ್ಯಗತ್ಯ. ನಿಮ್ಮ ಬೆಂಬಲ ಅಂದ್ರೇನು? ಈ ವಿಡಿಯೋನ ಪೂರ್ತಿ ನೋಡುವಂಥದ್ದು, ಅದರಲ್ಲೂ ಈ ವಿಡಿಯೋ ಮಾತ್ರ ಪೂರ್ತಿ ನೋಡಲೇಬೇಕು, ಆಗಲೇ ನಿಮಗೆ ಸಂಪೂರ್ಣ ಸತ್ಯ ಗೊತ್ತಾಗೋದು. ಆಮೇಲೆ ಎಲ್ಲರಿಗೂ ಶೇರ್ ಮಾಡುವಂಥದ್ದು ಮತ್ತು ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂಥದ್ದು. ಇದಲ್ಲದೆ ನಿಜಕ್ಕೂ ಈ ದಿನ.com ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲಿರ್ತಕ್ಕಂಥ QR ಕೋಡ್ ಮೂಲಕ ಆರ್ಥಿಕ ಬೆಂಬಲವನ್ನೂ ಕೂಡ ನೀವು ಕೊಡಬಹುದು. ಈಗ ಮೋದಿಯವರ ಜುಮ್ಲಾ ಬಗ್ಗೆ ಬರೋಣ. ಮೋದಿಯವರ ಈ ಜುಮ್ಲಾ ನಿಮಗೆ ಗೊತ್ತಿತ್ತಾ? ಈ ಗೊತ್ತಿಲ್ಲದೆ ಇರೋ ಜುಮ್ಲಾ ಬಗ್ಗೆ ಮಾತಾಡೋಕ್ಕೂ ಮೊದಲು ಮೋದಿಯವರ ಹಲವಾರು ವರ್ಲ್ಡ್ ಫೇಮಸ್ ಜುಮ್ಲಾಗಳಿದ್ವಲ್ಲ, ಅವು ಯಾವ್ಯಾವು, ಅವುಗಳ ಹಣೆ ಬರ ಏನಾಗಿದೆ ಅಂತ ನೋಡ್ಕೊಂಡ್ಬಂದು ಆಮೇಲೆ ಈ ಗೊತ್ತಿಲ್ಲದೆ ಇರೋ ಜುಮ್ಲಾನು ನೋಡಿದ್ರೆ ಆಗ ನಮಗೆ ನಿಜಕ್ಕೂ ರಿಯಲೈಸು ಆಗುತ್ತೆ, ಒಂಥರ ಮಜಾನೂ ಬರುತ್ತೆ. ಬಹುಶಃ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೋದಿಯವರ ಹಲವಾರು ಜುಮ್ಲಾಗಳಲ್ಲಿ ವರ್ಲ್ಡ್ ಫೇಮಸ್ ಜುಮ್ಲಾ, ರ್ಯಾಂಕ್ ನಂಬರ್ 1 ಕೊಡ್ಬೋದಾದಂಥ ಜುಮ್ಲಾ ಯಾವುದು ಅಂದರೆ, ಪ್ರಧಾನಮಂತ್ರಿ ಆದರೆ ನಾನು 3 ತಿಂಗಳಲ್ಲಿ ಬ್ಲ್ಯಾಕ್ ಮನಿ ತೊಗೊಂಬಂದು ಇಲ್ಲಿರ್ತಕ್ಕಂಥ ಪ್ರತಿ ಬಡವರಿಗೂ 15 ಲಕ್ಷ ಕೊಡ್ತೀನಿ ಅಂತ ಮಾತಾಡಿದ್ರಲ್ಲ ಮೋದಿಯವರು. ಈ 15 ಲಕ್ಷ ನಿಮಗೆ ಬೇಡವಾ ಅಂತ ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದ್ರಲ್ಲ ಮೋದಿಯವರು. ಅದು ಮೋದಿಯವರ ಜುಮ್ಲಾಗಳಲ್ಲೆಲ್ಲ ಟಾಪ್ ಮೋಸ್ಟ್. मेरे कांकेर के भाइयों बहनों मुझे बताइए कि हमारी चोरी किया हुआ पैसा वापस आना चाहिए कि नहीं आना चाहिए? ये काला धन वापस आना चाहिए? ये चोर लुटेरों से एक रुपया वापस लेना चाहिए? इस रुपयों पर जनता का अधिकार है कि नहीं है? ये रुपया जनता के काम आना चाहिए? अरे एक बार ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक गरीब आदमी को मुफ्त में 15-20 लाख रुपए यूं ही मिल जाएगा. ಹಾಗಂತ ಹೇಳಿ ಅದನ್ನ ನ್ಯೂಟ್ರಲ್ ಆಗಿದ್ದಂಥ ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ಸೂ ಅಲ್ಲ, ಈ ರೀತಿ ಇದ್ದಂಥ ವೋಟರ್ಗಳು ಕೂಡ ಮೋದಿಯವರ ಈ ಮಾತನ್ನು ನಂಬಿ ವೋಟ್ ಹಾಕಿದ್ದಿದೆ. ಇದು ನಂಬರ್ 1 ಜುಮ್ಲಾ. ಯಾಕೆ ಅಂತಂದರೆ, ಒಂದು ಇದು ಭಾಳ ಫೇಮಸ್ ಆಯಿತು, ಅದಕ್ಕೂ ಇದು ನಂಬರ್ 1 ಜುಮ್ಲಾ. ಅದಲ್ಲದೆ ಈ ಬ್ಲ್ಯಾಕ್ ಮನಿ ವಿಷಯದ ಬಗ್ಗೆ ಅಮಿತ್ ಶಾ ಅವ್ರನ್ನ ಒಂದು ಇಂಟರ್ವ್ಯೂನಲ್ಲಿ ಕೇಳಿದಾಗ ಅವ್ರು ನೇರವಾಗಿ ಹೇಳೇಬಿಟ್ರು, ಅಮಿತ್ ಶಾ ಅದು ಚುನಾವಣಾ ಜುಮ್ಲಾ ಬಿಡ್ರಿ ಅಂತ ಹೇಳ್ಬಿಟ್ಟಂತ. ಹಾಗಾಗಿ ಇದು ನಂಬರ್ 1 ಜುಮ್ಲಾ. ಭಾಷಣ ದೇನೆ ಕಾ ಏಕ್ ತರೀಕಾ ಹೈ, ಜುಮ್ಲಾ ಹೈ. ಬ್ಲ್ಯಾಕ್ ಮನಿ ತರ್ತೀನಿ, ಒಬ್ಬೊಬ್ರಿಗೂ 15 ಲಕ್ಷ ಸಿಗುತ್ತೆ ಅಂತ ಮಾತಾಡ್ದಂಥ ಮೋದಿಯವರು 10 ವರ್ಷ ಆಯ್ತಲ್ವಾ, 11ನೇ ವರ್ಷ ನಡೀತಾ ಇದೆ, 3ನೇ ಟರ್ಮು. ಇಲ್ಲಿ ತನಕ ಬ್ಲ್ಯಾಕ್ ಮನಿ ತಂದು 15 ಲಕ್ಷ ಅಲ್ಲ, 15 ರೂಪಾಯಿ ಕೊಡೋದಿರಲಿ, ನಮಗೆ ಕೊಡೋದು ಬೇಡ 15 ರೂಪಾಯಿನೂ, ಆದರೆ ಬ್ಲ್ಯಾಕ್ ಮನಿನಾರು ತಗೊಂಬಂದ್ರ? भ्रष्टाचार काले धन के खिलाफ ये लड़ाई कभी रुकने वाली नहीं है. हम जड़ मूल से उसको उखाड़ करके रहने वाले. ये गरीबों को लूटा गया है, ये गरीबों को लौटाने के लिए हमने ये बीड़ा उठाया है. ये मध्यम वर्ग के लोगों का शोषण किया है, उस शोषण को रोकने के लिए हमने इतनी बड़ी लड़ाई को छेड़ा है. ಕಡೆಗೆ ಬ್ಲ್ಯಾಕ್ ಮನಿ ಯಾರ್ಯಾರು ಇಟ್ಟಿದ್ದಾರೆ ಬೇರೆ ದೇಶದಲ್ಲಿ ಅಂತ ಹೆಸರುಗಳನ್ನಾದರೂ ಎಲ್ಲರೂ ಹೊರಗಡೆ ಬಿಟ್ರಾ?
ಕಡೆಗೆ ಪಾಕಿಸ್ತಾನದಂಥ ಕಂಟ್ರಿ ಪನಾಮಾ ಲೀಕ್ಸ್ ಪೇಪರಲ್ಲಿ ನವಾಜ್ ಶರೀಫ್ ಹೆಸರಿತ್ತು ಅಂತೇಳಿ ಅವರ ಸ್ಥಾನ ಕಳ್ಕೊಬೇಕಾಯ್ತು, ಅವ್ರು ಜೈಲ್ಗೆ ಹೋಗ್ಬೇಕಾಯ್ತು. ಆದರೆ ಇಂಡಿಯಾ ವಿಶ್ವಗುರು ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಇಂಡಿಯಾದಲ್ಲಿ ಇಲ್ಲಿಯ ತನಕ ಬ್ಲ್ಯಾಕ್ ಮನಿ ವಿಷಯಕ್ಕೆ ಒಬ್ಬರೇ ಒಬ್ಬರನ್ನ ಅರೆಸ್ಟ್ ಮಾಡೋದಿರಲಿ, ಹಣ ತರೋದಿರಲಿ, ಬ್ಲ್ಯಾಕ್ ಮನಿ ತರೋದಿರಲಿ, ಒಬ್ಬರೇ ಒಬ್ಬರ ಹೆಸರನ್ನೂ ಕೂಡ ಇಲ್ಲಿಯ ತನಕ ಹೇಳಿಲ್ಲ. ಅಂದರೆ ಇದು ಜನರನ್ನ ಮರಳು ಮಾಡೋಕ್ಕೆ ಓಟ್ ಹಾಕ್ಸ್ಕೊಳಕ್ಕೆ ಮಾಡಿದ ತಂತ್ರ ಅಂತ ಯಾರಿಗೆ ಗೊತ್ತಿಲ್ಲದೆ ಇದ್ರು ಮೋದಿಯವ್ರಿಗೆ ಗೊತ್ತಿತ್ತು ಅಂತ ಇದರಿಂದ ಅರ್ಥ ಆಗುತ್ತೆ. ಇನ್ನು ಮೋದಿಯವರ ಇನ್ನೊಂದು ವರ್ಲ್ಡ್ ಫೇಮಸ್ ಜುಮ್ಲಾ, ನಾ ಖಾವೂಂಗ ನಾ ಖಾನೆ ದೂಂಗ, ಭ್ರಷ್ಟಾಚಾರ ಮಾಡಲ್ಲ, ಮಾಡೋಕ್ಕೂ ಬಿಡಲ್ಲ. और मेरा तो मंत्र है, न खाऊंगा न खाने दूंगा. ಅದನ್ನು ಹಲವಾರು ಬಾರಿ ಹೇಳಿದ್ದಾರೆ. ವಾಟ್ಸಪ್ ಯೂನಿವರ್ಸಿಟಿಗಳ ಮೂಲಕ ಬಂದಂಥ ಮೆಸೇಜ್ಗಳನ್ನ ನೋಡಿ ಜನರು ನಂಬ್ಕೊಂಡ್ಬಿಟ್ಟಿದ್ರು. ಮೋದಿ ಅವ್ರಿಗೇನು ಹೆಂಡತಿ ಮಕ್ಕಳಿದ್ದಾರ, ಹಾಗಾಗಿ ಅವರೇನು ಹಣ ಮಾಡಲ್ಲ ಅಂತ ನಂಬ್ಕೊಂಡಿದ್ರು. ಆದರೆ ಮಾನ್ಯ ಮೋದಿಯವರು ಪದೇ ಪದೇ ಮಾತು ಹೇಳ್ತಿದ್ರು, ನಾ ಖಾವೂಂಗ ನಾ ಖಾನೆ ದೂಂಗ, ಮತ್ತು ಭ್ರಷ್ಟರನ್ನು ಎಲ್ಲೂ ಉಳಿಸಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಜನಕ್ಕೆ ಗೊತ್ತಾಯ್ತಾ ಬಂತು ಏನಂತಂದರೆ, ಪಾಪ ಮೋದಿಯವರು ಹೇಳಿದ್ದು ಭ್ರಷ್ಟಾತಿ ಭ್ರಷ್ಟರನ್ನ ಬೇರೆ ಯಾವ ಪಕ್ಷದಲ್ಲೂ ಉಳಿಸಲ್ಲ, BJPಗೆ ಕರ್ಕೊಳ್ತೀವಿ ಅಂತ. ನಿಮಗೆಲ್ಲ ಗೊತ್ತಿದೆ, ಬೇರೆ ಪಕ್ಷದಲ್ಲಿ ಅತ್ಯಂತ ಪರಮಭ್ರಷ್ಟರು ಅಂತ ಮೋದಿಯವರೇ ಸ್ವತಃ ಟೀಕೆ ಮಾಡಿದಂಥ ಅನೇಕರನ್ನ ಅವರು BJPಗೆ ಬರ್ತೀವಿ ಅಂದಾಗ, ಅಥವಾ ಅವರು BJPಗೆ ಬರ್ತೀವಿ ಅಂತ ಹೇಳೋದಿರಲಿ, ಇವರೇ ಅವರು BJPಗೆ ಬರುವಂಥ ಸನ್ನಿವೇಶ ಕ್ರಿಯೇಟ್ ಮಾಡಿ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ತಮ್ಮ ಪಕ್ಷಕ್ಕೆ ಸ್ವಾಗತಿಸ್ಕೊಂಡು ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಕೊಟ್ಟು ಅವ್ರ ಮೇಲೆ ED CBI ಕೇಸ್ಗಳು ಏನೂ ಆಗ್ದಂಗೆ ನೋಡ್ಕೊಂಡಿರೋದು ನಾವು ನೋಡಿದ್ದೀವಿ. ಇದು ಮೋದಿಯವರ ನಾ ಖಾವೂಂಗ ನಾ ಖಾನೆ ದೂಂಗ ಜುಮ್ಲಾ ಕತೆ. ಇದರಲ್ಲಿ ಇನ್ನೂ ಒಂದು ಕತೆ ಇದೆ. ನಾ ಖಾವೂಂಗ ನಾ ಖಾನೆ ದೂಂಗ, ಭ್ರಷ್ಟಾಚಾರ ಮಾಡಲ್ಲ, ಮಾಡಕ್ಕೆ ಬಿಡಲ್ಲ ಅಂತ ಹೇಳಿದಂಥ ಮೋದಿಯವರು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಏನೇನು ಭ್ರಷ್ಟಾಚಾರಗಳು ನಡೆದಿದೆಯೋ ಆ ಎಲ್ಲ ಭ್ರಷ್ಟಾಚಾರಗಳ ರಾಜ, ಆ ಎಲ್ಲ ಭ್ರಷ್ಟಾಚಾರಗಳ ಚಕ್ರವರ್ತಿ ಅಂತ ಕರೆಯಬಹುದಾದ ಚುನಾವಣಾ ಬಾಂಡ್ ಭ್ರಷ್ಟಾಚಾರವನ್ನು ಶುರು ಮಾಡಿದ್ದೇ ಮೋದಿಯವರು. ಅಂದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡಿದಂಥವರು ಮೋದಿಯವರು. ಆದರೆ ಜನರನ್ನ ಮಾತ್ರ ನಾ ಖಾವೂಂಗ ನಾ ಖಾನೆ ದೂಂಗ ಅಂತ ನಂಬಿಸಿದ್ರು. ಹಾಗಾಗಿ ಇದು ನಂಬರ್ 2 ಜುಮ್ಲಾ. ಇದೊಂದು ವರ್ಲ್ಡ್ ಫೇಮಸ್ ಜುಮ್ಲಾ ಮೋದಿಯವ್ರದ್ದು. ಇನ್ನು ಮೋದಿಯವ್ರದ್ದು ಇನ್ನೊಂದು ಫೇಮಸ್ ಜುಮ್ಲಾ ಅಚ್ಚೇ ದಿನ್. ಅಚ್ಚೇ ದಿನ್ ಬೇಕಾ, ಅಚ್ಚೇ ದಿನ್ ಬೇಕಾ, अच्छे दिन वाह. ಹಿಂದಿಯ ಈ ಗೊತ್ತಿಲ್ಲದೆ ಇದ್ದವರು ಕೂಡ ಅಚ್ಚೇ ದಿನ್ ಅನ್ನೋ ಪದಗಳು ಕೇಳಿ ಅರ್ಥ ಮಾಡಿಕೊಂಡು, ಓ ಮೋದಿ ಬಂದರೆ ಅಚ್ಚೇ ದಿನ ಬರುತ್ತೆ, ಮೋದಿ ಬಂದರೆ ಅಚ್ಚೇ ದಿನ ಬರುತ್ತೆ, ಒಳ್ಳೆ ದಿನಗಳು ಬರುತ್ತೆ ಅಂತ ಜನ ನಂಬ್ಕೊಬಿಟ್ರು. ಆದರೆ ಏನಾಯಿತು, ಮೋದಿಗೆ ಗೊತ್ತಿತ್ತು, ಏನೋ ಬಾಯ್ಬಿಟ್ಟು ಹೇಳ್ದನು ಅಚ್ಚೇ ದಿನ ಅಂತ ಹೇಳಿದರೆ ಜನ ನಂಬ್ತಾರೆ ಅಂತ ಗೊತ್ತಿತ್ತು. ಅಚ್ಚೇ ದಿನ ತರ್ತೀನಿ ಅಂತ ಹೇಳಿ ಜನರನ್ನ ಯಾಮಾರಿಸಿದ್ರು. ಕಡೆಗೆ ಜನ ಅಚ್ಚೇ ದಿನ ಬರುತ್ತೆ ಅಂತ ಬಂದಿದ್ದು ಎಂಥ ದಿನ, ಬದುಕಕ್ಕೆ ಕಷ್ಟ ಆಗುವಂಥ ಬೆಲೆ ಏರಿಕೆ ದಿನಗಳು ಮೋದಿಯಿಂದ ಬಂದವು. ಮೋದಿಯವರೇ ಒಂದು ಕಡೆ 2013 ಟೈಮ್ನಲ್ಲಿ ಒಂದು ಕಡೆ ಭಾಷಣ ಮಾಡ್ತಾ ಹೇಳ್ತಾರೆ, ನೀವು ಚುನಾವಣೆಗೆ ವೋಟ್ ಹಾಕೋಕ್ಕೆ ಹೋಗೋಕ್ಕೂ ಮೊದಲು ಗ್ಯಾಸ್ ಸಿಲಿಂಡರ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ಅಷ್ಟು ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಬಡವರು ಬದುಕಕ್ಕಾಗ್ತಾ ಇಲ್ಲ ಈ ಬೆಲೆಯಲ್ಲಿ ಅಂತ ಭಾಷಣ ಮಾಡಿದ್ರು ಮೋದಿಯವರು. भाइयों बहनों, जब आप 4 को वोट करने जाए तो जरा घर में जो गैस सिलेंडर है ना, उसको जरा नमस्कार करके जाइए. गैस सिलेंडर छीन लिए इन लोगों ने और गैस जिस प्रकार से महंगा कर दिया है. ಹಾಗೆಲ್ಲ ಭಾಷಣ ಮಾಡೋದ್ರ ಮೂಲಕ ನಾನು ಬಂದರೆ ಅಚ್ಚೇ ದಿನ ತರ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಏನಾಗಿದೆ, ಬೇರೆ ವಸ್ತುಗಳ ಬೆಲೆ ಏನಾಗಿದೆ ಅನ್ನೋದನ್ನು ನೋಡಿದ್ರೆ ಮೋದಿಯವ್ರದ್ದು ಅದು ಎಂಥ ಜುಮ್ಲಾ ಆಗಿತ್ತು ಅಂತ ಗೊತ್ತಾಗುತ್ತೆ. ಮತ್ತೊಂದು ಮೋದಿಯವರ ಜುಮ್ಲಾ ಭಾಷಣದಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದ್ದು ಏನಂತ ನಿಮಗೆ ನೆನಪಿರಬಹುದು. ಬಾಂಗ್ಲಾದೇಶ್ ಕರೆನ್ಸಿ ಬೀಳ್ತಾ ಇಲ್ಲ, ಚೈನಾ ಕರೆನ್ಸಿ ಬೀಳ್ತಾ ಇಲ್ಲ, ಪಾಕಿಸ್ತಾನ್ ಕರೆನ್ಸಿ ಬೀಳ್ತಾ ಇಲ್ಲ, ಆದರೆ ಇಂಡಿಯಾದ ಕರೆನ್ಸಿ ಮಾತ್ರ ಯಾಕೆ ಹಿಂಗೆ ಬೀಳ್ತಾ ಇದೆ ಅಂತ ಭಾಷಣ ಮಾಡಿದ್ರು ಮೋದಿಯವರು. ये ऐसे नहीं होता मित्रों, मैं शासन में बैठा हूं, मुझे मालूम है इस प्रकार से रुपया इतनी तेजी से गिर नहीं सकता. अरे ये नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती. क्या कारण है हिंदुस्तान का रुपया पतला होता जा रहा है? ये जवाब देना पड़ेगा आपको. देश आपसे जवाब मांग रहा है. ಆದರೆ ಆ ರೀತಿ ಭಾಷಣ ಮಾಡಿದಾಗ $1 ಇಂಡಿಯಾದ್ದು 55 ರೂಪಾಯಿನೋ 58 ರೂಪಾಯಿನೋ ಇತ್ತು. ಇವತ್ತು ರೆಕಾರ್ಡ್ ಲೆವೆಲ್ಗೆ ಹೊರಟೋಗಿದೆ. $1 83 ರೂಪಾಯಿ 84 ರೂಪಾಯಿ ಆಗ್ಬಿಟ್ಟಿದೆ. ಆ ರೀತಿ ಮಾತಾಡಿದಾಗ ಮೋದಿಯವರ ಉದ್ದೇಶ ಏನಾಗಿತ್ತು, ನಾನು ಬಂದರೆ ಡಾಲರ್ ಮುಂದೆ ರೂಪಾಯಿ ಥರ ಬೀಳೋದನ್ನು ತಪ್ಪಿಸ್ಬಿಟ್ಟು ರೂಪಾಯಿಯ ಬಲವನ್ನು ಜಾಸ್ತಿ ಮಾಡ್ತೀನಿ ಅನ್ನೋ ಮೆಸೇಜನ್ನು ಅವರು ಆ ಮಾತುಗಳ ಮೂಲಕ ಕೊಟ್ಟರು. ಅದು ಒಂದು ಜುಮ್ಲಾ. ಆ ಮಾತುಗಳ ಮೂಲಕ ಕೊಡೋದ್ರ ಮೂಲಕ ಜನರನ್ನ ಯಾಮಾರಿಸಿದ್ರು. ಆದರೆ ಇವತ್ತೇನಾಗಿದೆ, ಡಾಲರ್ ಮುಂದೆ ರೂಪಾಯಿ ಕತೆ, ಇದನ್ನು ನೋಡಿದಾಗ ಗೊತ್ತಾಗುತ್ತೆ ಆ ಡಾಲರ್ ಬಗ್ಗೆ ಮಾತಾಡಿದ್ದು ಕೂಡ ಮೋದಿಯವ್ರದ್ದು ಎಂಥ ಜುಮ್ಲಾ ಅಂತ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಇನ್ನೊಂದು ಜುಮ್ಲಾ, ಅದನ್ನು ಇವತ್ತೂ ನೆರವೇರಿಸಿಲ್ಲ. ಯಾವುದಾದ್ರು ಜುಮ್ಲಾ, ನಮ್ಮ ದೇಶದ ರೈತರು ಕೊಟ್ಟಂಥ ಜುಮ್ಲಾ ಅದು. ಏನು ಹೇಳಿದ್ರು ಮೋದಿಯವರು ಭಾಷಣ ಮಾಡ್ತಾ,
ನಾನು ಪ್ರಧಾನಮಂತ್ರಿ ಆದರೆ ರೈತರು ಏನು ಬೆಳೆ ಬೆಳೀತಾರೋ ಆ ಬೆಳೆ ಬೆಳಿಬೇಕಾದ್ರೆ ಬೀಜಕ್ಕೆ ಎಷ್ಟು ಖರ್ಚು ಬರುತ್ತೋ, ಕರೆಂಟ್ಗೆ ಎಷ್ಟು ಖರ್ಚು ಬರುತ್ತೋ, ನೀರಿಗೆ ಎಷ್ಟು ಖರ್ಚು ಬರುತ್ತೋ, ಎಲ್ಲ ಖರ್ಚನ್ನು ಸೇರಿಸಿ ಒಟ್ಟು ಎಷ್ಟು ಬರುತ್ತೋ ಅದ್ರ ಮೇಲೆ 50% ಹಾಕ್ಬಿಟ್ಟು ನಾನು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಮಾತಾಡಿದ್ರು. और इसलिए भाई बहनों, हमने हमारे घोषणा पत्र में कहा है कि हम मिनिमम सपोर्ट प्राइस ये उसके लिए एक नियम तय होंगे, उसके पैरामीटर तय होंगे, उसके आधार पर तय होगा. और उसके लिए हमने कहा है किसान को जो इनपुट कॉस्ट आता है, पानी का खर्चा, मजदूरी का खर्चा, बिजली का खर्चा, बीज का खर्चा, खाद का खर्चा, दवाई का खर्चा, जितना भी उसकी लागत लगती है उस लागत के ऊपर उसका 50% प्रॉफिट ले लिया जाएगा और उसको मिनिमम सपोर्ट प्राइस से खरीदा जाएगा. अब कोई किसान को लूट नहीं पाएगा, कोई अफसरशाही नहीं चलेगी, किसान को उचित दाम मिलेगा. ये एक संकल्प हमारा है. और मेरे किसान भाई बहनों, ಇದೇನು ಅಂದರೆ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಇತ್ತಲ್ಲ, C2+50%, ಆ ಫಾರ್ಮುಲಾ ಒಟ್ಟು ಖರ್ಚು ಎಷ್ಟು ಬರುತ್ತೆ ಅದ್ರ ಮೇಲೆ 50% ಸೇರಿಸ್ಬಿಟ್ಟು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡುವಂಥ ಒಂದು ಫಾರ್ಮುಲಾ. ಅದನ್ನು ಮೋದಿಯವರು ಭಾಷಣದ ಮೂಲಕ ಮಾತಾಡಿದ್ರು, ನಾನು ಪ್ರಧಾನಮಂತ್ರಿ ಆದರೆ ಈ ರೀತಿ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ಪ್ರಧಾನಮಂತ್ರಿಯಾಗಿ 11ನೇ ವರ್ಷ ನಡೀತಾ ಇದೆ, ಇಲ್ಲಿಯ ತನಕ ರೈತರಿಗೆ ಆ ವೈಜ್ಞಾನಿಕವಾದಂಥ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟಿಲ್ಲ, ಕೊಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕಡೆಗೆ ಸಂಸತ್ತೊಳಗಡೆ ಅರುಣ್ ಜೇಟ್ಲಿ ಅವರು ಇದನ್ನು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು, ಕನಿಷ್ಠ ಬೆಂಬಲ ಬೆಲೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಈಗ 2-3 ವರ್ಷಗಳಿಂದ ರೈತರ ಒಂದು ಬೃಹತ್ ಪ್ರತಿಭಟನೆ ಏನು ನಡೀತು ದೆಹಲಿನಲ್ಲಿ, ಆ ಪ್ರತಿಭಟನೆಯ ಹೋರಾಟ 1 ವರ್ಷದ ನಂತರ ನಿಲ್ಲಿಸಬೇಕಾದ್ರೂ ಕೂಡ ಈ ಕನಿಷ್ಠ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಹೇಳ್ತೀವಿ ಅದನ್ನು ನಾನು ಕೊಡ್ತೀವಿ, ಅದನ್ನು ಕೊಡ್ತೀವಿ ಅಂತ ಭರವಸೆ ಕೊಟ್ಟೇನೆ ಆ ಹೋರಾಟ ನಿಲ್ಲಿಸಿದ್ದು. ಇಲ್ಲಿಯ ತನಕ ಅದನ್ನು ಕೊಟ್ಟಿಲ್ಲ. ಅದು ಒಂದು ಜುಮ್ಲಾ ಆಗಿತ್ತು. ರೈತರ ಹೋರಾಟ ಡೆಲ್ಲಿ ಸುತ್ತ ನಡೀತಾ ಇರುವಾಗ ಆಗ ಭಾಷಣ ಮಾಡಿದ್ರು ಪಾರ್ಲಿಮೆಂಟ್ ಒಳಗಡೆ, MSP ಥಾ, MSP ಹೇ, MSP रहेगा ಅಂತ. इतना ही नहीं, MSP है, MSP था, MSP रहेगा. ಆದರೆ ಹಂಗೆ ಭಾಷಣ ಮಾಡುವಾಗ ಮೋದಿ ಗೊತ್ತಿತ್ತು MSP ಇತ್ತು, MSP ಇದೆ, MSP ಇರುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಆದರೆ ವೈಜ್ಞಾನಿಕವಾದ ಕನಿಷ್ಠ ಬೆಂಬಲ ಬೆಲೆ, ಸೈಂಟಿಫಿಕ್ MSP, ಜಸ್ಟಿಫೈಯಬಲ್ MSP, ಕರೆಕ್ಟಾಗಿ ಕೊಡಬೇಕಾದಂಥ MSP ಮೊದಲು ಇರಲಿಲ್ಲ, ಈಗಲೂ ಇರಲಿಲ್ಲ, ಮುಂದಕ್ಕೂ ಇರಲ್ಲ ಅಂತ ಮೋದಿಯವರಿಗೆ ಮಾತ್ರ ಗೊತ್ತಿತ್ತು. ಇದು ಕೂಡ ಅವರು ಚುನಾವಣೆ ಟೈಮ್ನಲ್ಲಿ ರೈತರು ವೋಟ್ ಹಾಕ್ಸ್ಕೊಳ್ಳೋಕ್ಕೆ ಮಾಡಿದಂಥ ಜುಮ್ಲಾ. ಇನ್ನು ಮತ್ತೊಂದು ಜುಮ್ಲಾ ಬಗ್ಗೆ ನಿಮಗೆ ಗೊತ್ತಿದೆ. ಮೊದಲನೇ ಬಾರಿ ಪ್ರಧಾನಮಂತ್ರಿ ಆಗುವಾಗ ಅವರು ಮಾಡಿದಂಥ ಜುಮ್ಲಾ, ನಾನು ಪ್ರಧಾನಮಂತ್ರಿ ಆದರೆ ನಾವು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಿರಲಿ, 1 ಕೋಟಿ ಉದ್ಯೋಗನೂ ಸೃಷ್ಟಿ ಮಾಡಲಿಲ್ಲ. ಕಡೆಗೆ ಏನು ಮಾಡಿದ್ರು, ಅದಕ್ಕೇನೇನೋ ಸಬಬುಗಳನ್ನ ಕೊಟ್ಟರು. ಹೊರಗಡೆ ಪಕೋಡ ಮಾಡ್ತಾ ಇರೋನು, ಹೊರಗಡೆ ಪಕೋಡ ಮಾಡ್ತಾ ಇರ್ತಕ್ಕಂಥವನು ದಿನಕ್ಕೆ 200 ರೂಪಾಯಿ ಸಂಪಾದನೆ ಮಾಡ್ತಾನೆ, ಅದು ಉದ್ಯೋಗ ಅಲ್ವಾ ಅಂತ ಮಾತಾಡ್ಬಿಟ್ರು ಮೋದಿ. ಆಮೇಲೆ ಸಮರ್ಥಿಸ್ಕೊಳಕ್ಕೆ ಆಗದೇ ಇರುವಂಥ EPFO ಡಾಟಾ ಅರ್ಧಂಬರ್ಧ ತೋರಿಸ್ಬಿಟ್ಟು ನೋಡಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಬಂಡ್ಲ ಬಿಟ್ಟರು. ಕಡೆಗೆ ಏನು ಮಾಡಿದ್ರು, 2019 ಚುನಾವಣೆ ಬಂದಾಗ ಆ ಪ್ರಣಾಳಿಕೆಯಲ್ಲಿ ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬರ್ನೇ ಬಿಟ್ಬಿಟ್ರು. ಇನ್ನೂ ಮುಂದುವರೆದು ಏನು ಮಾಡಿದ್ರು, ತೀರಾ ಇತ್ತೀಚೆಗೆ NSSO ಡಾಟಾ ಇದೆಯಲ್ಲ, NSSO ದೇಶದಲ್ಲಿ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ತೋರಿಸುತ್ತಲ್ಲ, ಆ ಡಾಟಾ ಕೊಡುವ ವ್ಯವಸ್ಥೆಯನ್ನೇ ಕ್ಲೋಸ್ ಮಾಡಿದ್ರು. ಯಾಕೆಂದರೆ ಆ NSSO ರಿಪೋರ್ಟ್ ಕೊಡ್ತಾ ಇದ್ರೆ ಜನಕ್ಕೆ ಗೊತ್ತಾಗುತ್ತೆ ನಿರುದ್ಯೋಗ ಜಾಸ್ತಿ ಇದೆ ಅಂತ. ಆಗ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ, ನೋಡಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ, ಇಲ್ಲಿ ನಿರುದ್ಯೋಗ ಜಾಸ್ತಿ ಇದೆ, ಏನಾಯಿತು ನಿಮ್ಮ ಭರವಸೆ ಕತೆ ಅಂತ ಕೇಳ್ತಾರೆ. ಇಷ್ಟೊಂದು ನಿರುದ್ಯೋಗ ಇಟ್ಕೊಂಡು ವಿಕಸಿತ ಭಾರತ ಹೆಂಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಿದ್ರು ಮಾನ್ಯ ಮೋದಿ ಅವರು, NSSO ಡಾಟಾ, ಆ ಸ್ಟ್ಯಾಟಿಸ್ಟಿಕ್ಸ್ ಏನು ಬರ್ತಾ ಇತ್ತು ಅದನ್ನೇ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿಬಿಟ್ರು. ಇದು ಮೋದಿಯ ಇನ್ನೊಂದು ಜುಮ್ಲಾ ಕತೆ. ಇನ್ನು ಪ್ರಧಾನಮಂತ್ರಿ ಆದ ಮೇಲೆ ಮತ್ತೊಂದು ಅದ್ಭುತವಾದ ಜುಮ್ಲಾ ಬಿಟ್ರು. ಒಂದೇ ಸರಿ 4 ಬಾಣ ಬಿಟ್ಟಿದ್ದು, ಒಂದೇ ಏಟಿಗೆ 4 ಅಕ್ಕಿ ಅಂತಾರಲ್ಲ, ಹಂಗೆ ಒಂದೇ ಸರಿ 4 ಬಾಣ ಬಿಟ್ಟಂಥ ಜುಮ್ಲಾ. ಅದು ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು, ಡಿಮಾನಿಟೈಸೇಷನ್. ಏನು ಹೇಳಿದ್ರು ರಾತ್ರಿ ಬಂದ್ಬಿಟ್ಟವರು, ಡಿಮಾನಿಟೈಸೇಷನ್ ಮಾಡೋದ್ರಿಂದ ಕರಪ್ಷನ್ ಸ್ಟಾಪ್ ಆಗುತ್ತೆ, ಬ್ಲ್ಯಾಕ್ ಮನಿ ನಿಂತೋಗುತ್ತೆ, ಆಮೇಲೆ ಕೋಟಾ ನೋಟ್ ಇರಲ್ಲ, ಟೆರರಿಸಂ ಸ್ಟಾಪ್ ಆಗುತ್ತೆ ಅಂತ. 500 और 1000 रुपये की पुरानी नोटों के जरिए लेन देन की व्यवस्था आज मध्यरात्रि से उपलब्ध नहीं होगी. भ्रष्टाचार, काले धन और जाली नोट के कारोबार में लिप्त देश विरोधी और समाज विरोधी तत्वों के पास मौजूद 500 रुपये, 1000 रुपये के पुराने नोट अब
केवल कागज के एक टुकड़े के समान रह जाएंगे। ಜನ ಸಿಕ್ಕಾಬಟ್ಟೆ ನಂಬಿ ಭಯಂಕರ ಕಷ್ಟ ಆದರೂ ಸಹಿಸ್ಕೊಂಡ್ರು. ಕಡೆಗೆ ಏನಾಯ್ತು ಆ ಜುಮ್ಲಾ ಕತೆ? ಕರಪ್ಷನ್ ಸ್ಟಾಪ್ ಆಗಿದೆಯಾ? ಎಲ್ಲ ಕರಪ್ಷನ್ಗಳ ಕಿಂಗ್ ಚುನಾವಣಾ ಬಾಂಡ್ ಬಂತು. ಆಮೇಲೆ ಬ್ಲ್ಯಾಕ್ ಮನಿ ಏನಾದ್ರು ನಿಂತಿದೆಯಾ? ಒಂದೇ ₹1 ಬ್ಲ್ಯಾಕ್ ಮನಿ ಈಚೆ ಬಂತ ಡಿಮಾನಿಟೈಸೇಷನಿಂದ? ಬರಲಿಲ್ಲ. ಹೋಗ್ಲಿ ಕೋಟಾ ನೋಟ್ ನಿಲ್ತಾ? ಡಿಮಾನಿಟೈಸೇಷನ್ ಆದ ಕೆಲವೇ ತಿಂಗಳುಗಳಲ್ಲಿ ₹2,000 ಬಿಟ್ಟಿದ್ರಲ್ಲ ಆಗ, ಅದ್ರ ಕೋಟಾ ನೋಟ್ಗಳು ಈಚೆ ಬಂದವು. ಈಗಲೂ ಕೋಟಾ ನೋಟ್ಗಳಿದ್ದೇ ಇವೆ. ಟೆರರಿಸಮ್ ನಿಲ್ತಾ? ಯಾವ ಕಾರಣಕ್ಕೂ ನಿಲ್ಲಿಲ್ಲ. ಅದಾದ 3 ವರ್ಷಕ್ಕೆ ಪುಲ್ವಾಮಾ ಮತ್ತೊಂದು ಈ ಥರ ನಡೀತಾ ಬಂತು. ಆದರೆ ಮೋದಿಯವರು ಮಾತ್ರ ಡಿಮಾನಿಟೈಸೇಷನ್ ಟೈಮಲ್ಲೂ ಕೂಡ ತಮ್ಮ ಬಣ್ಣ ಬಣ್ಣದ ಮಾತುಗಳಿಂದ ನೋಡಿ ಡಿಮಾನಿಟೈಸೇಷನ್ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ಜನನ ನಂಬಿಸಿ ಜನ ಅದಕ್ಕೆ ಕೋಆಪರೇಟ್ ಮಾಡೋ ಥರ ಮಾಡಿದ್ರು. ಬೇರೆ ಯಾವ ದೇಶದಲ್ಲಾದರೂ ಕೋಆಪರೇಟ್ ಮಾಡ್ತಿರ್ಲಿಲ್ಲ. ಮೋದಿಯವರ ಜಿಮ್ಲಾವನ್ನು ನಂಬಿ ಜನ ಕೋಆಪರೇಟ್ ಮಾಡೋ ಥರ ಮಾಡಿದ್ರು. ಕಡೆಗೂ ಮುಂದುವರೆದು ಏನು ಮಾಡಿದ್ರು? ಡಿಮಾನಿಟೈಸೇಷನ್ ಮಾಡಿದ 1-2 ವಾರದಲ್ಲೇ ಜನಕ್ಕೆ ಭಾಳ ಕಷ್ಟ ಅಂತ ಅನ್ಸಕ್ಕೆ ಶುರುವಾದಾಗ ಅವರು ಭಾಷಣ ಮಾಡಿದ್ರು, 50 ದಿನ ಟೈಮ್ ಕೊಡಿ, 50 ದಿನದಲ್ಲಿ ನಾನು ಹೇಳಿದ ನಿಜ ಆಗಿಲ್ಲ ಅಂತಂದರೆ ಇವೇನು ಬೇಕಾದ್ರೂ ಶಿಕ್ಷೆ ಕೊಡಿ, ಬರ್ನಿ ಅಲೈವ್ ಅಂತೆಲ್ಲ ಮಾತಾಡಿದ್ರು. ಆ ರೀತಿಯೆಲ್ಲ ಮಾತಾಡಿ ಜನರನ್ನ ತಮ್ಮ ಜುಮ್ಲಾ ಮೂಲಕ ಮರಳು ಮಾಡಿಬಿಟ್ರು. ಆದರೆ ವಾಸ್ತವ ಏನಾಯಿತು? ಡಿಮಾನಿಟೈಸೇಷನಿಂದ ಈ ದೇಶಕ್ಕೆ ಲಕ್ಷಾಂತರ ಕೋಟಿ ನಷ್ಟ ಆಯಿತು. ಲಕ್ಷಾಂತರ ಜನ ಕೆಲಸ ಕಳ್ಕೊಂಡ್ರು. ಅದರಲ್ಲೂ ಸಣ್ಣ ಪುಟ್ಟ ಅಂಗಡಿ, ಸಣ್ಣ ಪುಟ್ಟ ಬಿಸ್ನೆಸ್ ನಡೆಸ್ತಾ ಇದ್ದವರೆಲ್ಲ ಬಾಗ್ಲಾಕೊಂಡು ಮನೆಗೆ ಹೋದರು. ಇದು ಮೋದಿ ಇನ್ನೊಂದು ಅದ್ಭುತವಾದ ಜುಮ್ಲಾ ಕತೆ. ಆದರೆ ಮೋದಿಯವರು ಭಾಳ ಬುದ್ಧಿವಂತರು ಜನರನ್ನ ಗೇಜ್ ಮಾಡೋದ್ರಲ್ಲಿ. ಅದಕ್ಕೇನು ಮಾಡಿದ್ರು? ಬರ್ತಾ ಬರ್ತಾ ಈ ರೀತಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ತಮ್ಮ ಜುಮ್ಲಾ ಸ್ಟೈಲ್ನೇ ಬದಲಾಯಿಸ್ಕೊಂಬಿಟ್ರು. ಕೇವಲ 7-8 ತಿಂಗಳಿಂದ ಭಾಷಣ ಮಾಡಿದ್ರು. ನಾನು ಪ್ರಧಾನಮಂತ್ರಿಯಾದ 2ನೇ ಅವಧಿಯಲ್ಲಿ ಭಾರತ 5ನೇ ದೊಡ್ಡ ಎಕಾನಮಿ ಆಗಿದೆ GDP ಪ್ರಕಾರ. ನಾನು 3ನೇ ಟರ್ಮಲ್ಲಿ ಪ್ರಧಾನಮಂತ್ರಿ ಆದರೆ ಭಾರತ 3ನೇ ದೊಡ್ಡ ಎಕಾನಮಿ ಆಗುತ್ತೆ ಇಡೀ ವರ್ಲ್ಡಲ್ಲಿ GDP ಪ್ರಕಾರ ಅಂತ ಹೇಳಿದ್ರು. When I first visited the US as a Prime Minister, India was the 10th largest economy in the world. Today, India is the 5th largest economy. And India will be the 3rd largest economy soon. ಇದೊಂಥರ ಇಂಟೆಲಿಜೆಂಟ್ ಜುಮ್ಲಾ. ಯಾಕೆ ಅಂತಂದ್ರೆ ಮೋದಿ ಪ್ರಧಾನಿ ಆಗಿದ್ದಾರೆ 3ನೇ ಬಾರಿ. ಅವ್ರಾಗದೆ ಇನ್ನೇನೇ ಆಗಿದ್ರು, ಅವ್ರು ಪ್ರಧಾನಿ ಆಗದೆ ಇನ್ಯಾರೇ ಪ್ರಧಾನಿ ಆಗಿದ್ರು, ಇನ್ನ 2 ವರ್ಷ 3 ವರ್ಷದಲ್ಲಿ ಭಾರತ 3ನೇ ದೊಡ್ಡ ಎಕಾನಮಿ ಆಗ್ತದೆ GDP ಪ್ರಕಾರ. ಆದರೆ GDP ಪ್ರಕಾರ 3ನೇ ದೊಡ್ಡ ಎಕಾನಮಿ ಆಗ್ಬಿಟ್ಟ ತಕ್ಷಣ ಭಾರತ ಇಡೀ ಪ್ರಪಂಚದಲ್ಲಿ 3ನೇ ರಿಚೆಸ್ಟ್ ಕಂಟ್ರಿ, 3ನೇ ಶ್ರೀಮಂತ ರಾಷ್ಟ್ರ, 3ನೇ ಸಮೃದ್ಧ ರಾಷ್ಟ್ರ ಅಂತ ಆಗ್ಬಿಡಲ್ಲ. ಯಾಕೆ ಅಂತಂದ್ರೆ ಇವತ್ತು GDP ಪ್ರಕಾರ ಭಾರತ ಪ್ರಪಂಚದ 5ನೇ ಶ್ರೀಮಂತ ರಾಷ್ಟ್ರ, 5ನೇ ದೊಡ್ಡ ಎಕಾನಮಿ. ಆದರೆ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ರೆ ಭಾರತ 130ನೇ ಪ್ಲೇಸಲ್ಲ, 131ನೇ ಪ್ಲೇಸಲ್ಲೂ ಇದೆ. ನೀವು HDI ರ್ಯಾಂಕಿಂಗ್ ನೋಡಿದ್ರೆ ಭಾರತ ಅದೆಷ್ಟನೋ ಪ್ಲೇಸಲ್ಲೇ ಇದೆ. ಜಾಗತಿಕ ಹಸಿವಿನ ಸೂಚ್ಯಂಕ ಇಡೀ ಪ್ರಪಂಚಕ್ಕೆ 5ನೇ ದೊಡ್ಡ ಎಕಾನಮಿ, ಆದರೆ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ 121 ದೇಶದಲ್ಲಿ 107ನೇ ಪ್ಲೇಸಲ್ಲ, 105ನೇ ಪ್ಲೇಸಲ್ಲೂ ಇದೆ. ಇದು ವಾಸ್ತವ. ಈ ವಾಸ್ತವ ಎಲ್ಲ ಜನಕ್ಕೆ ಅರ್ಥ ಮಾಡ್ಕೊಳ್ಳೋ ಕಷ್ಟ ಅಲ್ವಾ? ಆದರೆ ಮೇಲ್ನೋಟಕ್ಕೆ ಹೆಂಗಿದ್ರು ಮೀಡಿಯಾಗಳು ಫುಲ್ ಪ್ರಚಾರ ಕೊಡ್ತವೆ. ಹಾಗಾಗಿ ಮೋದಿ ತಮ್ಮ ಜುಮ್ಲಾಗಳಲ್ಲಿ ಭಾಳ ಬುದ್ಧಿವಂತರಾಗಿ ನಮ್ಮ 3ನೇ ಟರ್ಮಲ್ಲಿ ಪ್ರಧಾನಮಂತ್ರಿ ಆದರೆ ಭಾರತ 3ನೇ ದೊಡ್ಡ ಎಕಾನಮಿ ಆಗುತ್ತೆ ಅಂತ ಹೇಳಿದ್ರು. ಇನ್ನು 2 ವರ್ಷದಲ್ಲಿ ಹಂಗೆ ಆದ ತಕ್ಷಣನೇ ನೋಡಿ ನಾನು ಹೇಳಿದ್ದೆ ಅಚೀವ್ ಮಾಡಿದ್ದೀನಿ ಅಂತ ಮುಂದೆ ಬರ್ತಾರೆ. ಆಮೇಲೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ತಮ್ಮ ಜುಮ್ಲಾಗಳಲ್ಲಿ ಇನ್ನೂ ಹೆಚ್ಚು ಬುದ್ಧಿವಂತರಾಗ್ಬಿಟ್ರು. ಏನು ಮಾಡಿದ್ರು? ನಿಮಗೆಲ್ಲ ಗೊತ್ತಿದೆ. 2047ನೇ ಇಸ್ವಿಗೆ ಭಾರತ, ನಮ್ಮ ದೇಶ ವಿಕಸಿತ ಭಾರತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೋದಿ ಅವರು. ಎಲ್ಲೋದ್ರು ಹೇಳ್ತಾವ್ರೆ, ನಿರ್ಮಲಾ ಸೀತಾರಾಮನ್ ಅದೇ ಹೇಳ್ತಾವ್ರೆ. 2047 ಅಂದ್ರೆ ಯಾವಾಗ? ಇನ್ನೂ 23-24 ವರ್ಷ ಆದಮೇಲೆ, ಇನ್ನೂ 23-24 ವರ್ಷ ಆದಮೇಲೆ 2047 ಬಂದಾಗ ವಿಕಸಿತ ಭಾರತ ಆಗಲಿಲ್ಲ ಅಂತ ಕೇಳಕ್ಕೆ ಯಾರು ಇರ್ತಾರೆ? ಎಷ್ಟು ಜನ ಇರ್ತಾರೆ? ಅಂದರೆ 2028ಕ್ಕೆ ವಿಕಸಿತ ಭಾರತ ಆಗುತ್ತೆ, 2029ಕ್ಕೆ ಇನ್ನೇನೋ ಆಗುತ್ತೆ ಅಂತ ಹೇಳ್ಬಿಟ್ರೆ ಜನ ಕೇಳ್ತಾರೆ ಎಲೆಕ್ಷನ್ ಬಂದಾಗ. ಹಿಂಗೆ ಹೇಳಿದ್ರಿ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು, ಆ ಚಾನ್ಸೇ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು 2047 ವಿಕಸಿತ ಭಾರತ ಆಗುತ್ತೆ ಅಂತ ಎಲ್ಲ ಕಡೆ ಬಂಡ್ಲು ಬಿಡ್ತಾವ್ರೆ. ಆದರೆ ವಾಸ್ತವದ ಅಂಕಿಅಂಶಗಳು ಇಟ್ಕೊಂಡು ನೋಡಿದ್ರೆ ಇವತ್ತು ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ ಅದು ಪ್ರತಿ ವರ್ಷ 8% ರೇಂಜಲ್ಲಿ ಬೆಳೆದ್ರೂ ಕೂಡ 2047ಕ್ಕೆ ಭಾರತ ಒಂದು ಮಿಡ್ಲ್ ಇನ್ಕಮ್ ಕಂಟ್ರಿ ಆಗಿರುತ್ತೆ ಅಷ್ಟೇ ಹೊರತು ಹೈ ಇನ್ಕಮ್ ಕಂಟ್ರಿ ಆಗಿರಲ್ಲ. ಡೆವಲಪ್ಡ್ ಕಂಟ್ರಿಗಳ ಲೆವೆಲ್ಗೆ ಯಾವತ್ತೂ ಹೋಗಿರಕ್ಕೆ ಸಾಧ್ಯ ಇಲ್ಲ 2047 ಅಂತ ಅಂಕಿಅಂಶಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆದರೆ ಮೋದಿ ತಮ್ಮ ಜುಮ್ಲಾಗಳಲ್ಲಿ ಭಾಳ ಬುದ್ಧಿವಂತರಾಗ್ಬಿಟ್ಟು ಈ ರೀತಿ ಜನ ಕೇಳಕ್ಕೆ ಆಗಬಾರ್ದು, ನನ್ನ ಇನ್ನೂ ಮಾಡಿಲ್ವಲ್ಲ, ಇದನ್ನೇನು ಮಾಡಲಿಲ್ವಲ್ಲ ಅಂತ ಕೇಳಕ್ಕೆ ಆಗಬಾರ್ದು. ಆ ರೀತಿಯ ಜುಮ್ಲಾ ಅದು. 2047ಕ್ಕೆ ಭಾರತ ವಿಕಸಿತ ದೇಶ ಆಗಿರುತ್ತೆ, ವಿಕಸಿತ ಭಾರತ ಆಗಿರುತ್ತೆ ಅಂತ. ಸೊ ಇವೆಲ್ಲ ಜುಮ್ಲಾಗಳು ನೀವು ನೋಡಿದ್ದೀರಾ, ವರ್ಲ್ಡ್ ಫೇಮಸ್ ಜುಮ್ಲಾಗಳು. ಬ್ಲ್ಯಾಕ್ ಮನಿ, ನಖಾವಂಗ ನಾ ಖಾನೆ ದುಂಗ, ಅಚ್ಚೇ ದಿನ್, ಇವೆಲ್ಲ ವರ್ಲ್ಡ್ ಫೇಮಸ್ ಜುಮ್ಲಾಗಳು. ಅದ್ಭುತವಾದ ಜುಮ್ಲಾ ಡಿಮಾನಿಟೈಸೇಷನ್ನು. ಆಮೇಲೆ ಬಹಳ ಬುದ್ಧಿವಂತಿಕೆಯಿಂದ ಕೊಟ್ಟಂಥ ಜುಮ್ಲಾ GDP, 3ನೇ ದೊಡ್ಡ ಎಕಾನಮಿ, ಆಮೇಲೆ ವಿಕಸಿತ ಭಾರತ ಇತ್ಯಾದಿ.
ಇಷ್ಟೆಲ್ಲ ಜುಮ್ಲಾಗಳ ಮಧ್ಯೆ ಇವೆಲ್ಲ ಬಹಳ ಫೇಮಸ್ ಜುಮ್ಲಾಗಳು, ಅದರಲ್ಲೂ GDPದು ವಿಕಸಿತ ಭಾರತದ ಜುಮ್ಲಾ ಅಂತ ಇವತ್ತು ಜನಕ್ಕೆ ಅರ್ಥ ಆಗಿಲ್ಲ. ಇವೆಲ್ಲ ಜುಮ್ಲಾಗಳ ಮಧ್ಯೆ ಮತ್ತೊಂದು ಬಹಳ ಮಜವಾದ ಜುಮ್ಲಾ ಒಂದನ್ನ ಪ್ರಧಾನಮಂತ್ರಿ ಆಗಕ್ಕೆ 2 ವರ್ಷ ಮುಂಚೆನೆ ಬಿಟ್ಟಿದ್ರು ಮೋದಿಯವರು. ಒಂದು TV ಚಾನಲಲ್ಲೋ ಯಾವುದರಲ್ಲೋ ಮಾತಾಡ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಜುಮ್ಲಾ ಬಿಟ್ಟಿದ್ರು. ಈ ಜುಮ್ಲಾ ಏನು ಬಿಟ್ಟಿದ್ರು ಅಂತ ನೀವು ನೋಡಿದ ತಕ್ಷಣ ನಿಮಗೆ ಕರ್ನಾಟಕದ ಒಬ್ಬ ಮಾಜಿ ಸಂಸತ್ ಸದಸ್ಯನ ನೆನಪಾಗ್ಬೋದು. ಈ ಜುಮ್ಲಾ ಏನು ಅಂತ ನೋಡಿ. मेरा सपना कुछ और है, आपका सपना है कि मैं अमेरिका हूं। मेरा सपना ये है कि स्वामी विवेकानंद जी ने जो सपना देखा था वो सपना पूरा हो और हमारा देश इतना समृद्ध हो कि पूरा अमेरिका वीजा लेने के लिए लाइन में खड़ा हो। ये मेरा सपना है। मैं अमेरिका हूं, उसके बजाय मैं ऐसा देश चाहूंगा कि अमेरिका को लाइन लगा के वीजा लेने के लिए खड़ा होना पड़े। ये इस दिशा से हमें काम करना चाहिए और मैं इस जिद के साथ लगा हुआ हूं। ಅದರ ಅರ್ಥ ಏನು? ಈ ಜುಮ್ಲಾದಲ್ಲಿ ಏನು ಹೇಳಿದ್ದಾರೆ ಮೋದಿಯವರು? ನಾನು ಭಾರತ ಎಷ್ಟು ಸಮೃದ್ಧ ದೇಶ ಆಗಬೇಕು ಅಂತಂದ್ರೆ, ಎಷ್ಟು ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಂದ್ರೆ, ಇಡೀ ಅಮೇರಿಕಾನೇ ಭಾರತದ ವೀಸಾ ಬೇಕು ಅಂತ ಕ್ಯೂ ನಿಂತ್ಕೋಬೇಕು, ಹಂಗಾಗಬೇಕು ಭಾರತ. ನನಗೆ ಆ ರೀತಿ ಮಾಡುವಂಥ ಆಪರ್ಚುನಿಟಿ ಸಿಕ್ಕಬೇಕು. ನನಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಆ ಥರ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಆ TV ಚಾನಲ್ ಡಿಸ್ಕಷನಲ್ಲಿ ಹೇಳವ್ರೆ. ಇದು ನನ್ನ ಕನಸು, ನನಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಆ ಥರ ಮಾಡ್ತೀನಿ ಅನ್ನೋ ಥರ ಮಾತಾಡವ್ರೆ. ಇದನ್ನು ಕೇಳಿದಾಗ ನಮ್ಮ ಕರ್ನಾಟಕದ ಒಬ್ಬ ಮಾಜಿ ಸಂಸತ್ ಸದಸ್ಯ ಇದ್ದ, ಆತನ ಮಾತುಗಳು ನಿಮಗೆ ನೆನಪು ಬರ್ಬೋದು. ಡಿಮಾನಿಟೈಸೇಷನ್ ಟೈಮಲ್ಲಿ ಅವ್ರೇನು ಮಾತಾಡಿದ್ರು ಗೊತ್ತಾ ನಿಮಗೆ? ನೆನಪಿರ್ತದೆ ನಿಮಗೆ. ಅದು ಕೇರಳಕ್ಕೆ ಹೋಗ್ಬಿಟ್ಟು ಮಾತಾಡಿದ್ದು. ಡಿಮಾನಿಟೈಸೇಷನ್ ಆಗಿರೋದ್ರಿಂದ ಇದರ ಪರಿಣಾಮವಾಗಿ ಇನ್ನು ಮುಂದಕ್ಕೆ $1 $15 ಆಗುತ್ತೆ ಅಂತ ಮಾತಾಡಿದ್ರು. ಈಗ ದೇಶದಲ್ಲಿ $1ಗೆ 60 ರೂಪಾಯಿ ಕೊಡ್ತೇವೆ. ಮುಂದಿನ 2 ವರ್ಷದ ನಂತರ $1ಗೆ 15 ರೂಪಾಯಿ ಸಿಗುವ ಕಾಲಘಟ್ಟವನ್ನ ನರೇಂದ್ರ ಮೋದಿ ಅವರು ತರ್ತಾರೆ ಈ ದೇಶದಲ್ಲಿ. ಅಮೆರಿಕದ $ಗೆ 15 ರೂಪಾಯಿ ನಾವು $1ಗೆ $15 ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ ಆಗುತ್ತೆ. ಮೋದಿ ಅವರು ಈ ಜುಮ್ಲಾ ಮಾತಿದೆಯಲ್ಲ, ಇದನ್ನು ಕೇಳಿದಾಗ ಈ ಮಾಜಿ MP ಮಾತುಗಳು ನೆನಪಿಗೆ ಬರ್ತವೆ. ಈಗ ಮೋದಿ ಅವರು ಹಂಗೆ ಹೇಳಿದ್ರಲ್ಲ, ಯಾವಾಗ 2012ರಲ್ಲೇ ಹೇಳಿದ್ರು, ಭಾರತ ಎಂಥ ಸಮೃದ್ಧ ದೇಶ ಆಗಬೇಕು ಅಂತಂದರೆ ಅಮೇರಿಕಾನೇ ಭಾರತದ ವೀಸಾ ಬೇಕು, ಭಾರತಕ್ಕೆ ಬರಬೇಕು ಅಂತ ಕ್ಯೂ ನಿಂತ್ಕೋಬೇಕು ಆ ಥರ ಅಂತ. ಆದರೆ ವಾಸ್ತವ ಏನು ಗೊತ್ತಾ ನಿಮಗೆ? 2023ರಲ್ಲಿ ಇಂಡಿಯಾದಿಂದ ಅಮೇರಿಕಕ್ಕೆ ಹೋಗ್ಲಿಕ್ಕೆ ಅಂತೇಳಿ ಇಂಡಿಯನ್ಸ್ಗೆ ಇಶ್ಯೂ ಆಗಿರೋ ವೀಸಾಗಳ ಸಂಖ್ಯೆ 14 ಲಕ್ಷ. ರೆಕಾರ್ಡ್ ಬ್ರೇಕಿಂಗ್ಲಿ ಹೈ ನಂಬರ್ ಆಫ್ ವೀಸಾಸ್ ಆರ್ ಗಿವನ್ ಟು ಇಂಡಿಯನ್ಸ್ ಟು ಗೋ ಟು ಅಮೆರಿಕಾ. ಎಷ್ಟು ದೊಡ್ಡ ನಂಬರ್ ಇದು ಅಂತಂದ್ರೆ, ಜಗತ್ತಿನ 180 ದೇಶಗಳಿಂದ ಅಮೆರಿಕಕ್ಕೆ ಹೋಗಕ್ಕೆ ವೀಸಾ ತಗೊಂಡಿರ್ತಾರಲ್ಲ, ಆ ರೀತಿ ಅಮೆರಿಕಕ್ಕೆ ಹೋಗಕ್ಕೆ ಪ್ರಪಂಚದಾದ್ಯಂತ ಎಷ್ಟು ವೀಸಾಗಳು ಇಶ್ಯೂ ಆಗಿದೆವೋ 2023ರಲ್ಲಿ, ಅಂತ ಪ್ರತಿ 10 ವೀಸಾದಲ್ಲಿ 1 ವೀಸಾ ಇಂಡಿಯನ್ಸಿಗೆ ಇಶ್ಯೂ ಆಗಿದೆ. ಅಷ್ಟು ಜನ ಅಮೆರಿಕಕ್ಕೆ ಹೋಗಕ್ಕೆ ಕ್ಯೂ ನಿಂತ್ಕೊಂಡವ್ರೆ. ಮೋದಿ ಅವರು ಹೇಳಿದ್ದೇನು, ಅಮೆರಿಕನ್ಸು ಇಂಡಿಯಾ ಮುಂದೆ ಕ್ಯೂ ನಿಂತ್ಕೋಬೇಕು, ವೀಸಾ ಕೊಡಿ ಅಂತ ಹೇಳ್ಬಿಟ್ಟಂತ. ಆಮೇಲೆ ಈ ವರ್ಷಕ್ಕೆ ಬಂದರೆ ಈಗಾಗಲೇ ಅಕ್ಟೋಬರ್ ತಿಂಗಳಷ್ಟೊತ್ತಿಗೆ 12 ಲಕ್ಷ ವೀಸಾಗಳು ಇಶ್ಯೂ ಆಗಿದೆ. ಇದೇ ಟೈಮ್ನಲ್ಲಿ ಹೋದ ವರ್ಷ ಎಷ್ಟು ವೀಸಾ ಇಶ್ಯೂ ಆಗಿದ್ವೋ ಅದಕ್ಕಿಂತ 35% ಅಷ್ಟು ಜಾಸ್ತಿ. ಮತ್ತು ನೀವು ಸ್ಟೂಡೆಂಟ್ ವೀಸಾಗಳಿಗೆ ಬಂದರೆ 2023ರಲ್ಲಿ ಅಮೆರಿಕಾಗೆ ಹೋಗ್ಲಿಕ್ಕೆ ಇಂಡಿಯಾದಿಂದ ಇಶ್ಯೂ ಆಗಿರ್ತಕ್ಕಂಥ ವೀಸಾಗಳ ಸಂಖ್ಯೆ, ಸ್ಟೂಡೆಂಟ್ ವೀಸಾಗಳ ಸಂಖ್ಯೆ 1,40,000. 2021ರಲ್ಲಿ 96,000 ಸ್ಟೂಡೆಂಟ್ ವೀಸಾಗಳು ಇಶ್ಯೂ ಆಗಿದ್ವು. 2022ರಲ್ಲಿ 1,33,000 ಸ್ಟೂಡೆಂಟ್ ವೀಸಾಗಳು ಇಶ್ಯೂ ಆಗಿದ್ವು. 2023ರಲ್ಲಿ 1,40,000 ಸ್ಟೂಡೆಂಟ್ ವೀಸಾಗಳು ಇಶ್ಯೂ ಆಗಿದೆ. ಈ 3 ವರ್ಷಗಳಲ್ಲಿ ಪ್ರಪಂಚದ ಯಾವುದೇ ದೇಶದಿಂದ ಅಮೆರಿಕಾದಲ್ಲಿ ಹೋಗಿ ಓದಲಿಕ್ಕೆ ಅಂತ ಸ್ಟೂಡೆಂಟ್ ವೀಸಾ ತಗೊಳ್ತಾರಲ್ಲ, ಅದು ಕಳೆದ 3 ವರ್ಷಗಳಲ್ಲೂ ಕನ್ಸಿಸ್ಟೆಂಟ್ ಆಗಿ ಇಂಡಿಯಾದೇ ಹೈಯೆಸ್ಟ್. ನೆನಪಿಸ್ಕೊಳ್ಳಿ, ಮೋದಿ ಏನು ಹೇಳಿದ್ರು, ಕ್ಯೂ ನಿಂತ್ಕೋಬೇಕು ಅಮೆರಿಕನ್ಸು ಇಂಡಿಯಾ ವೀಸಾಗೋಸ್ಕರ ಅಂತ. ಇಲ್ಲೇನಾಗಿದೆ, ಸ್ಟೂಡೆಂಟ್ ವೀಸಾದಲ್ಲಂತೂ ಇಂಡಿಯಾದ ಸ್ಟೂಡೆಂಟ್ಸೇ ಹೈಯೆಸ್ಟು. ಇಡೀ ಪ್ರಪಂಚದ ಯಾವುದೇ ದೇಶದಿಂದ ಅಮೆರಿಕಕ್ಕೆ ಓದಕ್ಕೆ ಹೋಗ್ತಾ ಇದ್ದಾರಲ್ಲ, ಅದರಲ್ಲಿ ಇಂಡಿಯಾ ಸ್ಟೂಡೆಂಟ್ಸೇ ಹೈಯೆಸ್ಟು. ವಾಸ್ತವ ಹಿಂಗಿದೆ. ಇನ್ನೂ ಒಂದು ನಿಮಗೆ ಆಶ್ಚರ್ಯ ಆಗುವಂಥ ವಾಸ್ತವ ಇದೆ. ಮೋದಿಗೆ ಆಶ್ಚರ್ಯ ಆಗಲ್ಲ, ಯಾಕೆಂದರೆ ಮೋದಿ ಅವರಿಗೆ ಗೊತ್ತಿತ್ತು ಇವೆಲ್ಲ, ಈಗಲೂ ಗೊತ್ತಿದ್ದೇ ಅವ್ರು ಸುಳ್ಳು ಹೇಳಿದ್ದು. ಗೊತ್ತಿದ್ದೇ ಹೇಳ್ತಾರಲ್ಲ, ಅದನ್ನೇ ಜುಮ್ಲಾ ಅಂತ ಕರೆಯೋರು. ಅದು ಸುಳ್ಳಿಗಿಂತ ಒಂದು ಲೆವೆಲ್ ಮೇಲದು. ಇನ್ನೊಂದೇನು ಅಂತಂದರೆ, ನಮಗೆಲ್ಲ ಆಶ್ಚರ್ಯ ಆಗುವಂಥ, ಒಂಥರ ಬೆಚ್ಚಿ ಬೀಳಿಸುವಂಥ, ಬೇಸರ ಆಗುವಂಥ, ಇಂಡಿಯಾನ ನೋಡಿದ್ರೆ ಇವರೆಲ್ಲ ವಿಶ್ವಗುರು ಆಗ್ಬಿಡುತ್ತೆ ಅಂತ ಮಾತಾಡ್ತಾ ಇರೋಂಥ ಸನ್ನಿವೇಶದಲ್ಲಿ ಈಗ ನೋಡಿದ್ರೆ ಹೈಯೆಸ್ಟ್ ವೀಸಾ 14 ಲಕ್ಷ ಹೋದ ವರ್ಷ, ಮತ್ತು ಸ್ಟೂಡೆಂಟ್ ವೀಸಾದಲ್ಲಂತೂ ಇಂಡಿಯಾನೇ ನಂಬರ್ 1. ಅದನ್ನು ಮೀರಿ ಕಳೆದ ವರ್ಷ ಅಂದರೆ 2023 ಸೆಪ್ಟೆಂಬರ್ 30ರಿಂದ 2024 ಅಕ್ಟೋಬರ್ 1ನೇ ತಾರೀಕುವರೆಗೆ ಇಂಡಿಯಾದಿಂದ ಅಮೆರಿಕಕ್ಕೆ ವೀಸಾ ಸಿಗದೆ, ಆದರೆ ಅಮೆರಿಕಕ್ಕೆ ಹೋಗಲೇಬೇಕು ಅಂತ ಕದ್ದೋಗ್ತಾ ಇದ್ದವರಲ್ಲಿ
ಸಿಕ್ಕಾಕ್ಕೊಂಡಿರೋರು 90,415 ಜನ. ಅದ್ರ ಹಿಂದಿನ ವರ್ಷ ಸಿಕ್ಕಾಕ್ಕೊಂಡಿದ್ದವರು 96,917 ಜನ. ಈ ವರ್ಷ, ಹೋದ ವರ್ಷ ಸೆಪ್ಟೆಂಬರಿಂದ ಈ ವರ್ಷ ಅಕ್ಟೋಬರ್ ತನಕ ಈ ಒಂದು ವರ್ಷದ ಅವಧಿಯಲ್ಲಿ ಸಿಕ್ಕಾಕ್ಕೊಂಡಿರೋರು 90,415 ಜನ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರತಕ್ಕಂಥ ರಿಪೋರ್ಟಲ್ಲಿ ಹೇಳುತ್ತೆ, ಈಗ ಸಿಕ್ಕಾಕೊಂಡಿರೋ 90,415 ಜನ, ಸಿಕ್ಕಾಕೊಳ್ಳದೆ ಹೆಂಗೋ ತಪ್ಪಿಸ್ಕೊಂಡು ಅಮೆರಿಕಕ್ಕೆ ಹೊರಟೋಗಿರೋರು ಇದಕ್ಕಿಂತ ಜಾಸ್ತಿ ಇದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಹೇಳುತ್ತೆ. 90,415 ಜನ ಅಂದ್ರೆ ಏನು ಅಂತ ಗೊತ್ತಾ? ಪ್ರತಿ ಗಂಟೆಗೆ 10 ಜನ ಇಂಡಿಯನ್ಸು ಕದ್ದು ಅಮೆರಿಕಾದೊಳಗಡೆ ಹೋಗಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು, ಪ್ರತಿ ಗಂಟೆಗೆ 10 ಜನ. ಆಮೇಲೆ ಇದರಲ್ಲಿ ಇನ್ನೊಂದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟು, ಇಂಟ್ರೆಸ್ಟಿಂಗ್ ಆದ ಅನ್ನಕ್ಕಿಂತಲೂ ಮೋದಿಯ ಬಂಡವಾಳವನ್ನು ಬಯಲು ಮಾಡುವಂತ, ಅವರ ಜುಮ್ಲಾದ ಬಂಡವಾಳವನ್ನು ಬಯಲು ಮಾಡುವಂತ ಫ್ಯಾಕ್ಟ್ ಒಂದಿದೆ. ಏನ್ ಗೊತ್ತಾ? ಈ ವರ್ಷ ಸಿಕ್ಕಾಕೊಂಡಿದಾರಲ್ಲ, ಅಮೆರಿಕಕ್ಕೆ ಕದ್ದೋಗಕ್ಕೆ ಹೋಗ್ಬಿಟ್ಟು ಸಿಕ್ಕಾಕೊಂಡಿದಾರಲ್ಲ 90,415 ಜನ, ಅದರಲ್ಲಿ ಮೋರ್ ದ್ಯಾನ್ 50% ಗುಜರಾತಿಗಳು. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಅದರಲ್ಲಿ ಮೋರ್ ದ್ಯಾನ್ 50% ಗುಜರಾತಿಗಳು. ಗುಜರಾತ್ ಸ್ಪೆಷಾಲಿಟಿ ಏನು ನಿಮಗೆ ಗೊತ್ತಲ್ವಾ? ಗುಜರಾತ್ ಸ್ಪೆಷಾಲಿಟಿ ಏನು ಅಂತ ನಮ್ಮ ರಾಜ್ಯದ ಬಿಜೆಪಿಯವರು ಪದೇ ಹೇಳ್ತಿದ್ರು, ಗುಜರಾತ್ ಮಾಡೆಲ್ ಅಂತ. ಗುಜರಾತ್ಗೆ ಸ್ವತಃ ಮೋದಿಯವರು 12 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು. ಆಮೇಲೆ ಗುಜರಾತಲ್ಲಿ ಕಡೆಯ 25 ವರ್ಷಗಳಿಂದ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ. ಎಲ್ಲಿ ನೋಡಿದ್ರು ಗುಜರಾತ್ ಎಕ್ಸಾಂಪಲ್. ಗುಜರಾತ್ ಥರ ಇಡೀ ದೇಶ ಡೆವಲಪ್ ಮಾಡಬೇಕು, ಗುಜರಾತ್ ಮಾಡೆಲ್ ಅಂತ. ಆದರೆ ನಾವು ಇಂಡಿಯಾದಲ್ಲಿ ಇರೋದೇ ಬೇಡ, ಇಂಡಿಯಾದಲ್ಲಿ ಆಪರ್ಚುನಿಟಿ ಇಲ್ಲ, ನಾವು ಅಮೆರಿಕಕ್ಕೆ ಹೆಂಗಾದ್ರೂ ಮಾಡಿ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಕದ್ದಾದರೂ ಓಡೋಗ್ಬೇಕು ಅಂತ ಓಡೋಗಕ್ಕೆ ಹೋಗಿ ಸಿಕ್ಕಾಕೊಂಡಿರೋ 90,000 ಚಿಲ್ಲರೆ ಜನರಲ್ಲಿ ಮೋರ್ ದ್ಯಾನ್ 50% ಗುಜರಾತೀಸ್. ಇದು ಮೋದಿಯವರ ಜುಮ್ಲಾದ ನಿಜವಾದ ಬಂಡವಾಳ ತೋರಿಸುತ್ತೆ. ಇಲ್ಲಿ ಬಂದು ಹಂಗೆ ಅಭಿವೃದ್ಧಿ ಮಾಡಬೇಕು, ಭಾರತವನ್ನು ಸಮೃದ್ಧ ಮಾಡಿಬಿಡ್ಬೇಕು. ಯಾವ ಲೆವೆಲ್ಗೆ ಅಂದರೆ ಇಡೀ ಅಮೆರಿಕಾನೇ ಕ್ಯೂ ನಿಂತ್ಕೊಂಡ್ಬಿಡ್ಬೇಕು, ವೀಸಾ ಬೇಕು, ಇಂಡಿಯನ್ ವೀಸಾ ಬೇಕು ಅಂತ ಹೇಳುವಂಥ ಮೋದಿ ತಾನು ಸ್ವತಃ 12 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ಗುಜರಾತಿಂದ ಇವತ್ತಿಗೂ ಕೂಡ ಅಮೆರಿಕ ಕದ್ದು ಓಡೋಗ್ತಾ ಇದ್ದಾರೆ, ಇಂಡಿಯಾ ಬೇಡ ಅಂತ. ಆ ಮಟ್ಟದ ಕಹಿ ವಾಸ್ತವ ಇಟ್ಕೊಂಡು ಜನರಿಗೆ ಮಾತ್ರ ಈ ರೀತಿ ಜುಮ್ಲಾ ಬಿಡ್ತಾ ಮೋದಿ ಬಂದಿದ್ದಾರೆ. ಯಾಕೆ? ಈಗ ಮೋದಿ ಅವ್ರು ಏನು ಹೇಳಿದ್ರು ಹೇಳಿ? ಆ ಜುಮ್ಲಾದಲ್ಲಿ ಇಡೀ ಅಮೆರಿಕ ಕ್ಯೂ ನಿಂತ್ಕೋಬೇಕು, ಭಾರತದ ವೀಸಾ ಬೇಕು ಅಂತ ಹೇಳಿದ್ರಲ್ವಾ? ಹಂಗಾಗಬೇಕು ಅಂದ್ರೆ ಏನಾಗಬೇಕಾಗಿತ್ತು? ಹಂಗಾಗಬೇಕು ಅಂದಿದ್ರೆ ಇಂಡಿಯಾದಲ್ಲಿ ಯೂನಿವರ್ಸಿಟಿಗಳು, ಕಾಲೇಜುಗಳು, ಸ್ಕೂಲ್ಗಳು ಟಾಪ್ ಕ್ವಾಲಿಟಿ ಯೂನಿವರ್ಸಿಟಿಗಳು ಇಂಡಿಯಾದಲ್ಲಿ ಇದ್ದಿದ್ದರೆ ಆಗ ಅಮೆರಿಕದಿಂದ ಬರ್ತಿದ್ರು ಇಂಡಿಯಾದಲ್ಲಿ ಓದಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಇಂಡಿಯಾದಲ್ಲಿ ಜಾಬ್ ಆಪರ್ಚುನಿಟಿ ಸಿಕ್ಕಾಬಟ್ಟೆ ಆಗಿದ್ದಿದ್ರೆ ಆಗ ಬರ್ತಿದ್ರು ಅಮೆರಿಕದಿಂದ. ಹೌದು, ಇಂಡಿಯಾದಲ್ಲಿ ಹೋಗ್ಬೇಕು, ಜಾಬ್ ಮಾಡಬೇಕು, ಇಂಡಿಯಾದಲ್ಲಿ ಓದಬೇಕು ಅಂತ ಬರ್ತಾ ಇದ್ರು. ಆದರೆ ವಾಸ್ತವ ನಿಮಗೆ ಗೊತ್ತಾ? 10 ವರ್ಷ ಪ್ರಧಾನಮಂತ್ರಿ ಆಗಿದ್ದಾರೆ ಮೋದಿಯವರು, ಇವತ್ತಿಗೂ ಕೂಡ ಇಂಡಿಯಾದ ಒಂದೇ ಒಂದು ಯೂನಿವರ್ಸಿಟಿಯು ಪ್ರಪಂಚದ ಟಾಪ್ 100 ಯೂನಿವರ್ಸಿಟಿ ಲಿಸ್ಟಲ್ಲಿಲ್ಲ. ನೀವೇ ಯೋಚನೆ ಮಾಡಿ, ಮೋದಿ ಅಂತ ಪವರ್ಫುಲ್ ಪ್ರಧಾನಮಂತ್ರಿ ಮನಸ್ಸು ಮಾಡಿದ್ದಿದ್ರೆ ಕನಿಷ್ಠ 5 ಯೂನಿವರ್ಸಿಟಿಗಳನ್ನಾದರೂ ಪ್ರಪಂಚದ ಟಾಪ್ 100 ಯೂನಿವರ್ಸಿಟಿಗಳ ಒಳಗಡೆ ಇರೋ ಥರ ಮಾಡೋಕ್ಕಾಗ್ತಿರ್ಲಿಲ್ವಾ? ಆ ರೀತಿ ಇಂಪ್ರೂವ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಮಾಡೋಕ್ಕಾಗ್ತಿತ್ತು. ಆದರೆ ಮೋದಿ ಅವ್ರಿಗೆ ಮನಸ್ಸಿರಲಿಲ್ಲ, ಆ ಕಲ್ಪನೆಯೂ ಕೂಡ ಇರಲಿಲ್ಲ, ವಿಷನ್ನೂ ಇರಲಿಲ್ಲ. ಆದರೆ ತಾನು ಈ ಥರ ಮಾತಾಡಿದ್ರೆ ಜನ ನಂಬ್ತಾರೆ, ವೋಟ್ ಹಾಕ್ತಾರೆ, ನನ್ನ ಬಾಯಿ ಬಂದಂಗೆ ಹೊಗಳ್ತಾರೆ ಅಂತ ಗೊತ್ತಿತ್ತು ಮೋದಿ ಅವ್ರಿಗೆ. ಅದಕ್ಕೆ ಅದನ್ನು ಮಾಡಿದರು. ಇದು ಕೂಡ ಏನು ಅಮೆರಿಕಾನೇ ಬಂದು ಇಂಡಿಯಾದ ವೀಸಾ ಬೇಕು ಅಂತ ಕ್ಯೂ ನಿಂತ್ಕೋಬೇಕು ಅಂತ ಮಾತಾಡಿದ್ರಲ್ಲ, ಇದು ಒಂಥರ ಮೋದಿಯವರ ಟಾಪ್ ಮೋಸ್ಟ್ ಜುಮ್ಲಾಗಳಲ್ಲಿ ಒಂದಾಗಿ ನಿಂತ್ಕೊಂಡ್ಬಿಡುತ್ತೆ. ಅದೆಂಗೋ ಇದೊಂದು ಜುಮ್ಲಾ ಮಿಸ್ ಆಗಿಬಿಟ್ಟಿತ್ತು, ಜನಕ್ಕೆ ಗೊತ್ತಾಗಿರಲಿಲ್ಲ. ನೀವೇ ಯೋಚನೆ ಮಾಡಿ, ನಿಮ್ಮಲ್ಲಿ ಎಷ್ಟು ಜನ ಕೇಳಿದ್ರಿ ಈ ಜುಮ್ಲಾ ಬಗ್ಗೆ? ಬ್ಲ್ಯಾಕ್ ಮನಿ ಜುಮ್ಲಾ ಕೇಳಿದ್ರಿ, ಅಚ್ಚೇ ದಿನ ಜುಮ್ಲಾ ಕೇಳಿದ್ರಿ, ನಾ ಖಾನೆದುಂಗ ಜುಮ್ಲಾ ಕೇಳಿದ್ರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಜುಮ್ಲಾ ಕೇಳಿದ್ರಿ. ಆದರೆ ಅಮೆರಿಕಾನೇ ಇಂಡಿಯಾ ಮುಂದೆ ವೀಸಾಕ್ಕೋಸ್ಕರ ಕ್ಯೂ ನಿಂತ್ಕೋಬೇಕು ಅನ್ನೋ ಈ ಜುಮ್ಲಾ ಇದೆಯಲ್ಲ, ಇದ್ರ ಬಗ್ಗೆ ಕೇಳಿದ್ರ ನೀವು? ಇದು ನಿಮಗೂ ನಮಗೂ ಬಹುತೇಕರಿಗೆ ಗೊತ್ತಿಲ್ಲದೆ ಇದ್ದಂಥ ಮೋದಿಯವರ ಮತ್ತೊಂದು ಮಜವಾದ ಅದ್ಭುತವಾದ ಜುಮ್ಲಾ. ಇದೇನಾದರೂ ಮೊದಲೇ ಪಬ್ಲಿಸಿಟಿ ಆಗಿದ್ದಿದ್ರೆ, ಬ್ಲ್ಯಾಕ್ ಮನಿ ಜುಮ್ಲಾ ಥರ, ನಾ ಖಾನೆದುಂಗ ಜುಮ್ಲಾ ಥರ ಮೊದಲೇ ಪಬ್ಲಿಸಿಟಿ ಆಗಿದ್ದಿದ್ರೆ ಬಹುಶಃ ಬ್ಲ್ಯಾಕ್ ಮನಿ ಜುಮ್ಲಾ ನಂತರ ಇದು 2ನೇ ರ್ಯಾಂಕಲ್ಲಿ ಖಂಡಿತ ಇರ್ತಾ ಇತ್ತು. ಇದು ಸ್ನೇಹಿತರೆ ಮೋದಿಯವರ ಹಲವಾರು ಜುಮ್ಲಾಗಳ ಮಧ್ಯೆ ಹೆಚ್ಚು ಗೊತ್ತಿಲ್ಲದೆ ಇದ್ದಂಥ, ಹೆಂಗೋ ಮಿಸ್ ಆಗಿದ್ದಂಥ ಈ ಒಂದು ಮಜವಾದ ಜುಮ್ಲಾದ ಕತೆ. ಇದನ್ನು ನಿಮ್ಮ ಮುಂದೆ ಇಡೋದ್ರ ಮೂಲಕ ನಮ್ಮ ಪ್ರಯತ್ನ ಏನು ಅಂತಂದರೆ, ಈ ರೀತಿಯ ರಾಜಕಾರಣಿಗಳು ಯಾರಿದ್ದಾರೆ, ಅದು ಮೋದಿ ಆಗಿರಲಿ ಇನ್ನೊಬ್ಬರಾಗಿರಲಿ, ಇವರು ಜನರಿಗೆ ಈ ರೀತಿ ಬಣ್ಣದ ಸುಳ್ಳುಗಳನ್ನ ಹೇಳಿ ಜನರನ್ನು ನಂಬಿಸಿ ಯಾಮಾರಿಸಿ ಮೂರ್ಖರನ್ನಾಗಿ ಮಾಡ್ತಾರಲ್ಲ, ಇದನ್ನು ಜನರ ಮುಂದೆ ಎಷ್ಟು ಸಾಧ್ಯನೋ ಅಷ್ಟು ತೆರೆದಿಡುವಂಥ ಒಂದು ನಮ್ಮ ಕರ್ತವ್ಯದ ಭಾಗವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ ನಮ್ಮ ಈ ದಿನ .com ಇಂದ. ಇದು ನಾವು ಮಾಡ್ತಾ ಇರೋ ಕೆಲಸ ಸರಿ ಅನಿಸಿದ್ರೆ ಸದಾ ನನ್ನ ಜೊತೆಗಿರಿ, ನಮಗೆ ನಿಮ್ಮ ಕೈಲಾದ ರೀತಿ ಬೆಂಬಲವನ್ನು ಕೊಡಿ. ಸದಾ ಈ ದಿನ .com ಜೊತೆಗಿರಿ ಮತ್ತು ಈ ರೀತಿಯ ವಿಡಿಯೋಗಳನ್ನ ಪೂರ್ತಿ ನೋಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.